ಮೆಗ್ನೀಷಿಯಂ ಸಲ್ಫೇಟ್ ಸಾಲ್ಟ್. ಸೊ, ಮೆಗ್ನೀಷಿಯಂ ಸಲ್ಫೇಟ್‌ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ನೋಡೋಣ. ಸೊ, ಫಸ್ಟು ಸಾಲ್ಟಲ್ಲಿ ಪ್ರಿಲಿಮಿನರಿ ಟೆಸ್ಟ್. ಸೊ, ಪ್ರಿಲಿಮಿನರಿ ಟೆಸ್ಟಲ್ಲಿ ಸ್ಟೇಟ್, ಕಲರ್ ಆ್ಯಂಡ್ ಸಾಲ್ಯುಬಿಲಿಟಿ. ಸೊ, ಅದರಲ್ಲಿ ಸ್ಟೇಟ್ ನೋಡ್ತಾ ಇದ್ದೀನಿ ಕ್ರಿಸ್ಟಲೈನಾ ಅಮಾರ್ಫಸಾ. ಸೊ, ನಮ್ಗೆ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಕ್ರಿಸ್ಟಲ್ ಫಾರ್ಮಲ್ಲಿದೆ. ಸೊ, ಹಾಗಾಗಿ ಇದು ಕ್ರಿಸ್ಟಲೈನ್. ಸೊ, ಅದಾದ್ಮೇಲೆ ಕಲರ್ ಬಂದು ಕಲರ್‌ಲೆಸ್ ಆರ್ ವೈಟ್ ಅಂತ ಬರಿಬಹುದು. ಸೊ, ನೆಕ್ಸ್ಟ್ ಒಂದು ಸಾಲ್ಯುಬಿಲಿಟಿ ಟೆಸ್ಟ್. ಸೊ, ಟೆಸ್ಟ್ ಟ್ಯೂಬ್‌ಗೆ ಸಾಲ್ಟ್ ಹಾಕ್ಕೊಂಡೆ. ಸೊ, ಈಗ ವಾಟರ್ ಆ್ಯಡ್ ಮಾಡ್ಕೊಳ್ತೀನಿ. ಸಾಲ್ಯುಬಲ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಸೊ, ಸಾಲ್ಯುಬಲ್ ಆಯಿತು ಅಂದರೆ ಸಾಲ್ಯುಬಲ್ ಇನ್ ವಾಟರ್. ಸೊ, ವಾಟರ್ ಸಾಲ್ಯುಬಲ್ ಆಗದಿದ್ದರೆ ಡೈಲ್ಯೂಟ್ HClಲ್ಲಿ ಸಾಲ್ಯುಬಲ್ ಮಾಡಿ ನೋಡಬೇಕು. ಸೊ, ಆದಷ್ಟು ಮ್ಯಾಕ್ಸಿಮಮ್ ಕ್ರಿಸ್ಟಲೈನ್ ಸಾಲ್ಟ್ಸ್ ಎಲ್ಲ ವಾಟರ್ ಸಾಲ್ಯುಬಲ್. ಓಕೆನಾ. ಅಮಾರ್ಫಸ್ ಬಂದು ಡೈಲ್ಯೂಟ್ HCl ಸಾಲ್ಯುಬಲ್ ಅಂತ ಹೇಳ್ತೀವಿ. ಸೊ, ಇದು ಫಸ್ಟ್ ಸ್ಟೆಪ್ ಇಲ್ಲಿಗೆ ಕ್ಲೋಸ್ ಆಯಿತು. ಸೊ, ನೆಕ್ಸ್ಟ್ ಬಂದು ಆಸಿಡ್ ರಾಡಿಕಲ್. ಸೊ, ಆಸಿಡ್ ರಾಡಿಕಲಲ್ಲಿ ನಿಮಗೆ 3 ಗ್ರೂಪ್ ಬರುತ್ತೆ. ಬೇಸಿಕ್ ರಾಡಿಕಲಲ್ಲಿ 6 ಗ್ರೂಪ್ ಬರುತ್ತೆ. ಸೊ, ಅದರಲ್ಲಿ ಫಸ್ಟ್ ಸ್ಟೆಪ್ಪು. ಸೊ, ಫಸ್ಟ್ ಗ್ರೂಪಲ್ಲಿ ಟೆಸ್ಟ್ ಟ್ಯೂಬ್‌ಗೆ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಸೊ, ಅದಾದಮೇಲೆ ಡೈಲ್ಯೂಟ್ HCl ಆ್ಯಡ್ ಮಾಡ್ಕೋತೀವಿ. ಆ್ಯಡ್ ಮಾಡ್ಕೊಂಡಾಗ ಏನಾರ ಬಬಲ್ಸ್ ಕಂಡು ಬರುತ್ತಾ ಅಂತ ನೋಡಬೇಕು. ಸೊ, ಅಕಸ್ಮಾತ್ ಬಬಲ್ಸ್ ಬಂದರೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಪಿಯರ್ಡ್ ಅಂತ ಕರಿತೀವಿ. ಅಕಸ್ಮಾತ್ ಬಬಲ್ಸ್ ಬರಲಿಲ್ಲ ಅಂದರೆ ನೋ ಬ್ರಿಸ್ಕ್ ಎಫರ್ವೆಸೆನ್ಸ್. ಸೊ, ಈಗ ನಮಗೇನು ಬಬಲ್ಸ್ ಕಾಣಲಿಲ್ಲ. ಸೊ, ನೋ ಬ್ರಿಸ್ಕ್ ಎಫರ್ವೆಸೆನ್ಸ್, ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಆಬ್ಸೆಂಟ್ ಅಂತ ಬರಿತೀವಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಓಕೆನಾ. ಅರ್ಥ ಆಗಿದೆ ಅಲ್ವಾ. ಸೊ, ಈಗ ಸೆಕೆಂಡ್ ಗ್ರೂಪ್‌ಗೆ ಹೋಗ್ತಾ ಇದ್ದೀವಿ. ಸೊ, ಸೆಕೆಂಡ್ ಗ್ರೂಪಲ್ಲಿ ಡ್ರೈ ಟೆಸ್ಟ್ ಟ್ಯೂಬ್ ತೊಗೋಬೇಕು. ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡಿದಾಗ ಅಬ್ಸರ್ವ್ ಮಾಡಿ ಏನಾದ್ರು ಕಲರ್ ಕಾಣಿಸುತ್ತಾ ಅಂತ. ಸೊ, ವೈಟ್ ಫ್ಯೂಮ್ಸ್ ಕಾಣಿಸ್ತಿದೆಯಾ? ಇಲ್ಲ. ಬ್ರೌನಿಷು ಕಾಣಿಸ್ತಿಲ್ಲ. ಸೊ, ಏನು ಕಲರ್ ಕಾಣಿಸ್ತಾ ಇಲ್ಲ. ಸೊ, ಹಾಗಾಗಿ ಕ್ಲೋರೈಡ್ ಆಬ್ಸೆಂಟ್, ಬ್ರೋಮೈಡ್ ಆಬ್ಸೆಂಟ್. ಸೊ, ಈಗ ಏನು ಮಾಡ್ತೀನಿ, ಇದಕ್ಕೆ ಪೇಪರ್ ಬಾಲ್ ಆ್ಯಡ್ ಮಾಡ್ತೀನಿ. ಸೊ, ಪೇಪರ್ ಬಾಲ್ ಆ್ಯಡ್ ಮಾಡಿದ್ಮೇಲೆ ಏನಾದ್ರು ಹೀಟ್ ಮಾಡಿದಾಗ ನಿಮಗೇನಾದ್ರು ಬ್ರೌನಿಷ್ ರೆಡ್ಡಿಶ್ ವೇಪರ್ ಬಂತು ಅಂದರೆ, ರೆಡ್ಡಿಶ್ ಬ್ರೌನ್ ವೇಪರ್ ಬಂತು ಅಂದರೆ, ಸೊ, ನೈಟ್ರೇಟ್ ಪ್ರೆಸೆಂಟ್. ಬರಲಿಲ್ಲ, ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಯಿತು ಅಂತಂದರೆ, ಸೊ, ಸೆಕೆಂಡ್ ಗ್ರೂಪ್ ಕೂಡ ಆಬ್ಸೆಂಟ್ ಅಂತ, ಅಂದರೆ ನೈಟ್ರೇಟ್ ಕೂಡ ಆಬ್ಸೆಂಟ್ ಆಗಿದೆ ಅಂತ ಹೇಳ್ತೀವಿ. ಸೊ, ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ, ಯೂಶ್ವಲಿ ನಾವು ಟೆಸ್ಟ್ ಟ್ಯೂಬ್‌ನೇ ಅಬ್ಸರ್ವ್ ಮಾಡ್ತಿರಬೇಕು. ಓಕೆನಾ. ಅಬ್ಸರ್ವೇಷನ್ ಬರೆಯೋಕ್ಕೆ. ಸೊ, ನೋಡಿ ಟೆಸ್ಟ್ ಟ್ಯೂಬಲ್ಲಿ ನಮಗೆ ಬ್ರೌನಿಷ್ ಕಾಣಿಸ್ತಿಲ್ಲ, ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾ ಇದೆ. ಸೊ, ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಿದೆ ಅಂದರೆ ಅರ್ಥ ಏನು? ನೈಟ್ರೇಟ್ NO3- ಆಬ್ಸೆಂಟ್. ಸೊ, ಫೈನಲ್ ಆಗಿ ಸೆಕೆಂಡ್ ಗ್ರೂಪ್ ಸೊ, ಆಸಿಡ್ ರಾಡಿಕಲ್ ಆಬ್ಸೆಂಟ್ ಅಂತ ಬರಿತೀವಿ. ಓಕೆನಾ. ಸೊ, ಇದಾದಮೇಲೆ ನೆಕ್ಸ್ಟ್ ಥರ್ಡ್ ಗ್ರೂಪ್‌ಗೆ ಹೋಗ್ತೀವಿ. ಸೊ, ಥರ್ಡ್ ಗ್ರೂಪಲ್ಲಿ ಸಾಲ್ಟ್ ಸೊಲ್ಯೂಷನ್ ಹಾಕ್ಕೋತೀವಿ. ಅಂದರೆ ಸಾಲ್ಟ್ ಪ್ಲಸ್ ವಾಟರ್ ಆ್ಯಡ್ ಮಾಡ್ಕೋತೀವಿ. ಸೊ, ಸಾಲ್ಟ್ ಪ್ಲಸ್ ವಾಟರ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಡಿಸಾಲ್ವ್ ಮಾಡ್ಕೋಬೇಕು. ಸೊ, ಅದಾದಮೇಲೆ ಇದಕ್ಕೆ BaCl2 ಆ್ಯಡ್ ಮಾಡ್ತೀವಿ. ಸೊ, BaCl2 ಆದ ತಕ್ಷಣ ವೈಟ್ PPT ಬಂತು ಅಂದರೆ SO4- ಅಂದರೆ ಸಲ್ಫೇಟ್ ಪ್ರೆಸೆಂಟ್. ಅಕಸ್ಮಾತ್ ವೈಟ್ PPT ಬರಲಿಲ್ಲ ಅಂತಂದರೆ ಸಲ್ಫೇಟ್ ಆಬ್ಸೆಂಟ್. ಓಕೆನಾ. ಸೊ, ಈ ಮೂರಲ್ಲಿ ಯಾವ್ದಾದ್ರು ಒಂದು ಬರಲೇಬೇಕು. ಇವಾಗ 2 ಗ್ರೂಪ್ ಬರಲಿಲ್ಲ ಅಂದರೆ ಲಾಸ್ಟ್ ಗ್ರೂಪೇ ಬರೋಕ್ಕೆ ಸಾಧ್ಯ. ಸೊ, ಹಾಗಾಗಿ BaCl2 ನೋಡಿ ಆ್ಯಡ್ ಮಾಡ್ತಾ ಇದ್ದೀನಿ ಈಗ. ಸೊ, BaCl2 ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಸಲ್ಫೇಟ್ ಪ್ರೆಸೆಂಟ್ ಆಗಿದೆ. ಸೊ, ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಸಲ್ಫೇಟ್ ಪ್ರೆಸೆಂಟ್ ಅಂತ ಬರಿತೀವಿ. ಓಕೆನಾ. ಸೊ, ಅದಾದಮೇಲೆ ಇದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಅಲ್ಲೇ ಇದೆ. ಸೊ, ಏನು ಮಾಡಬೇಕು, ಆ ವೈಟ್ PPTಗೆ ಎಕ್ಸೆಸ್ ಆಫ್ ಡೈಲ್ಯೂಟ್ HCl ಆ್ಯಡ್ ಮಾಡ್ತೀವಿ. ಸೊ, ಎಕ್ಸೆಸ್ ಆಫ್ ಡೈಲ್ಯೂಟ್ HCl ಆ್ಯಡ್ ಮಾಡಿದಾಗ ಇನ್ಸಾಲ್ಯುಬಲ್, ಪ್ರಿಸಿಪಿಟೇಟ್ ಈಸ್ ಇನ್ಸಾಲ್ಯುಬಲ್. ಸೊ, ಅದೇನು ಕನ್ಫರ್ಮ್ ಆಗುತ್ತೆ ಅಂದರೆ ಸಲ್ಫೇಟ್ ಈಸ್ ಕನ್ಫರ್ಮ್ಡ್, ಪ್ರೆಸೆಂಟ್ ಆ್ಯಂಡ್ ಕನ್ಫರ್ಮ್ಡ್ ಅಂತ ಬರಿತೀವಿ. ಓಕೆನಾ. ಸೊ, ಇಲ್ಲಿಗೆ ಆಸಿಡ್ ರಾಡಿಕಲ್ ಮುಗೀತು. ನೆಕ್ಸ್ಟ್ ಬೇಸಿಕ್ ರಾಡಿಕಲ್ಗೆ ಬರ್ತೀವಿ. ಸೊ, ಅಲ್ಲಿ 0th ಗ್ರೂಪಿಂದ ಸ್ಟಾರ್ಟ್ ಆಗುತ್ತೆ. ಸೊ, 0th ಗ್ರೂಪಲ್ಲಿ ಫಸ್ಟ್ ಸಾಲ್ಟ್ ಆ್ಯಡ್ ಮಾಡ್ಕೋತೀವಿ, ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತೀವಿ. ಸೊ, ಇದಕ್ಕೆ NaOH ಆ್ಯಡ್ ಮಾಡ್ಕೋಬೇಕಾಗತ್ತೆ. ಡೈಲ್ಯೂಟ್ NaOH ಏನಿರುತ್ತೆ ಅದನ್ನ ಆ್ಯಡ್ ಮಾಡಿಕೊಂಡು ಶೇಕ್ ಆರ್ ಹೀಟ್ ಮಾಡಬೇಕು. ಸೊ, ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಸ್ಮೆಲ್ ನೋಡಬೇಕು. ಸೊ, ಆ ಸ್ಮೆಲ್ ಏನಾರ ಬಂತು ಅಂದರೆ ಪಂಜೆಂಟ್ ಅಂತ ಕರಿತೀವಿ. ಸೊ, ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ ನಮಗೆ ಮೂಗಿಗೆ ಸ್ಟ್ರಾಂಗ್ ಸ್ಮೆಲ್. ಸೊ, ಪಂಜೆಂಟ್ ಸ್ಮೆಲ್ ಅಂತ ಕರಿತೀವಿ. ಅದು ಬಂತು ಅಂದರೆ ಅಮೋನಿಯಾ ಪ್ರೆಸೆಂಟ್ ಅಂತ ಕರಿತೀವಿ. ಸ್ಮೆಲ್ ಬರಲಿಲ್ಲ ಅಂತಂದರೆ ಅಮೋನಿಯಾ ಆಬ್ಸೆಂಟ್. ಓಕೆನಾ. ಸೊ, ನೋಡಿ ಅಲ್ಲಿ ನೀಟಾಗಿ ನಾನು ಶೇಕ್ ಮಾಡ್ತಾ ಇದ್ದೀನಿ. ಸೊ, ಸ್ಮೆಲ್ ಇವಾಗ ಚೆಕ್ ಮಾಡಬೇಕು. ಮೂಗು ಹತ್ರ ತೊಗೊಂಡೋಗಿ, ಸೊ, ದೂರದಿಂದ ಇಟ್ಕೊಂಡ್ರೆ ನಮಗೆ ಸ್ಮೆಲ್ ಗೊತ್ತಾಗಲ್ಲ. ಮೂಗು ಹತ್ತಿರಕ್ಕೆ ತೊಗೊಂಡೋಗಿ ಚೆಕ್ ಮಾಡ್ಕೋಬೇಕು. ಸೊ, ಬರಲಿಲ್ಲ ಸ್ಮೆಲ್ಲು. ಸೊ, ಹಾಗಾಗಿ 0th ಗ್ರೂಪ್ ಆಬ್ಸೆಂಟ್. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಯಾವಾಗಲೂ ಆಬ್ಸೆಂಟ್ ಆಗಿರುತ್ತೆ. ಸೊ, ಹಾಗಾಗಿ ಡೈರೆಕ್ಟಾಗಿ ಥರ್ಡ್ ಗ್ರೂಪ್‌ಗೆ ಜಂಪ್ ಆಗಿ, ಸೊ, ಅದರಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಪ್ಲಸ್ ವಾಟರ್ ಅಂದರೆ OS ಅಂತ ಕರಿತೀವಿ. ಒರಿಜಿನಲ್ ಸೊಲ್ಯೂಷನ್ ಸಾಲ್ಟ್ ಪ್ಲಸ್ ವಾಟರ್.
ಸೊ ಇದನ್ನು ನೀಟಾಗಿ ಡಿಸಾಲ್ವ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಅಮೋನಿಯಂ ಕ್ಲೋರೈಡ್ NH4Cl ಮತ್ತು NH4OH ಆ್ಯಡ್ ಮಾಡಬೇಕು. ಸೊ ಇದೆರಡು ಕೆಮಿಕಲ್ ಹಾಕಿದಾಗ ನಮಗೇನಾದರೂ ಜೆಲಾಟಿನಸ್ ವೈಟ್ PPT ಬಂತು ಅಂದರೆ, ಸೊ ಅಂದರೆ ಒಳ್ಳೆ ಗಮ್ ಥರ ಕಾಣಿಸ್ತಾ ಇರುತ್ತೆ ಒಳಗಡೆ, ಟೆಸ್ಟ್ ಟ್ಯೂಬ್ ಒಳಗಡೆ. ಹಾಗೇನಾರು ಬಂತು ಅಂದರೆ ಅಲ್ಯೂಮಿನಿಯಂ ಪ್ರೆಸೆಂಟ್. ಸೊ ಜೆಲಾಟಿನಸ್ ಬರಲಿಲ್ಲ ಅಂತಂದರೆ ಸೊ ಏನಂತ ಬರ್ಕೋಬೇಕು ನಾವು, ಥರ್ಡ್ ಗ್ರೂಪ್ ಆಬ್ಸೆಂಟ್ ಅಂತ ಹೇಳ್ತೀವಿ. ಸೊ ನೋಡಿ ಅಲ್ಲಿ ನಾನು ನೀಟಾಗೆ ಕೆಮಿಕಲ್ ಹಾಕಿ ಶೇಕ್ ಮಾಡ್ಕೊಂಡಿದ್ದೀನಿ NH4Cl ಸಾಲ್ಟ್ ಹಾಕ್ಕೊಂಡು. ಈಗ NH4OH ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಯಾವುದೇ ಥರ ಅಲ್ಲಿ ಜೆಲಾಟಿನಸ್ ಗಮ್ ಥರ ಕಾಣಿಸ್ತಿಲ್ಲ, ಜಸ್ಟ್ ಕ್ಲಿಯರ್ ಸೊಲ್ಯೂಷನ್ ಕಾಣಿಸ್ತಾ ಇದೆ. ಗಣೇಶ ಎಲ್ಲೋದಪ್ಪ ಗಣೇಶ 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 ಗಣೇಶ. ಸೊ ಹಾಗಾಗಿ ಥರ್ಡ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಬೇಸಿಕ್ ರ್ಯಾಡಿಕಲ್ ಆಬ್ಸೆಂಟ್. ಸೊ ನಾವು ಬೇಸಿಕ್ ರ್ಯಾಡಿಕಲ್ ಮಾಡ್ತಾ ಇರೋದು ಬೇಸಿಕ್ ರ್ಯಾಡಿಕಲ್ ಆಬ್ಸೆಂಟ್ ಅಂತ ಬರಿತೀವಿ. ಓಕೆನಾ. ಸೊ ಅದಾದಮೇಲೆ ಫೋರ್ತ್ ಗ್ರೂಪ್ಗೆ H2S ಒಂದೇ ಬರಬೇಕಾಗಿರೋದು. ಸೊ ಫೋರ್ತ್ ಗ್ರೂಪ್ ಅಲ್ಲೇ ಗೊತ್ತಾಗಬೇಕಾಯಿತು, ಸೊ ಗೊತ್ತಾಗ್ತಿಲ್ಲ. ಸೊ ಡೈರೆಕ್ಟಾಗಿ ಫಿಫ್ತ್ ಗ್ರೂಪಿಗೆ ಜಂಪ್ ಆಗ್ತೀವಿ. ಫಿಫ್ತ್ ಗ್ರೂಪ್ಗೆ ಒಂದು ಎಕ್ಸ್ಟ್ರಾ ಕೆಮಿಕಲ್ ಅಂದರೆ ಅಮೋನಿಯಂ ಕಾರ್ಬೋನೇಟ್. ಸೊ ಅದು ಹಾಕಿದಾಗ ನಿಮಗೆ ಅಮೋನಿಯಂ ಕಾರ್ಬೋನೇಟ್ ಹಾಕಿದಾಗ ವೈಟ್ PPT ಬಂದರೆ ಫಿಫ್ತ್ ಗ್ರೂಪ್ ಪ್ರೆಸೆಂಟ್, ಬಟ್ ಅದರಲ್ಲೂ ನಿಮಗೆ ಬರ್ತಾ ಇಲ್ಲ. ಓಕೆನಾ. ಸೊ ಫಿಫ್ತ್ ಗ್ರೂಪಲ್ಲೂ ನಿಮಗೆ ಏನೂ ಅಬ್ಸರ್ವ್ ಆಗ್ತಾ ಇಲ್ಲ. ಹಾಗಾದರೆ ಲಾಸ್ಟ್ ಗ್ರೂಪ್ಗೆ ನೀವು ಹೋಗಬೇಕಾಗತ್ತೆ. ಸೊ ಲಾಸ್ಟ್ ಗ್ರೂಪಲ್ಲಿ ನೋಡಿ, ಸೊ ನಾನು ಪುನಃ ಸಾಲ್ಟ್ ಸೊಲ್ಯೂಷನ್ ತೊಗೊಳ್ತಾ ಇದ್ದೀನಿ, ಅಂದರೆ OS ಸಾಲ್ಟ್ ಪ್ಲಸ್ ವಾಟರ್ ಹಾಕ್ಕೊಂಡೆ. ಸಾಲ್ಟ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಆ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇದಕ್ಕೆ NH4Cl NH4OH ಹಾಕಿ ಸೊ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡಿದ್ರೆ ನಿಮಗೆ ವೈಟ್ PPT ಅಪಿಯರ್ ಆಗಬೇಕು. ವೈಟ್ PPT ಅಪಿಯರ್ ಆಯಿತು ಅಂದರೆ ಮೆಗ್ನೀಷಿಯಮ್ ಪ್ರೆಸೆಂಟ್ ಅಂತ ಅರ್ಥ. ಓಕೆನಾ. ಸೊ ಅಲ್ಲಿ ನೋಡಿ, ಸೊ ಇವಾಗ NH4Cl ಹಾಕ್ಕೊಳ್ತಿದ್ದೀನಿ ನಾನು. ಸೊ ನೀಟಾಗಿ ಶೇಕ್ ಮಾಡ್ಕೊಳ್ಳಿ NH4Cl. ಸೊ ಡಿಸಾಲ್ವ್ ಆಗಬೇಕು NH4Cl ಕಂಪ್ಲೀಟಾಗಿ. ಕೆಲವರು ಡಿಸಾಲ್ವ್ ಮಾಡದೆ ಮಾಡ್ತಾರೆ, ಸೊ ಆನ್ಸರೇ ಬರಲ್ಲ. ಸೊ ನೀಟಾಗಿ NH4Cl ಆ್ಯಡ್ ಮಾಡಿದ್ಮೇಲೆ ಪ್ರತಿಯೊಂದು ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಡಿಸಾಲ್ವ್ ಮಾಡ್ಕೋಬೇಕು. ಸೊ NH4Cl ಹಾಕಾಯಿತು. ಸೊ ಇವಾಗ NH4OH. ಸೊ NH4OH ಆ್ಯಡ್ ಮಾಡಬೇಕು. ಅದಾದಮೇಲೆ ನಿಮಗೆ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಆ್ಯಡ್ ಮಾಡ್ಕೋತೀರ. ಸೊ ಸೋಡಿಯಂ ಹೈಡ್ರೋಜನ್ ಫಾಸ್ಫೇಟ್ ಹಾಕಿ ನೀಟಾಗಿ ಶೇಕ್ ಮಾಡಿದಾಗ ನಿಮಗೆ ಅಬ್ಸರ್ವ್ ಮಾಡ್ಬೋದಲ್ಲಿ ವೈಟ್ PPT ಫಾರ್ಮೇಷನ್ ಆಗಿದೆ. ಸೊ ಆಮೇಲೆ ಇನ್ನರ್ ಸೈಡ್ ಆಫ್ ದಿ ಟೆಸ್ಟ್ ಟ್ಯೂಬ್ನ ನಾವು ಗ್ಲಾಸ್ ರಾಡಲ್ಲಿ ಸ್ಕ್ರ್ಯಾಚ್ ಮಾಡಬೇಕು. ಸೊ ಕ್ರಿಸ್ಟಲ್ನ ವೈಟ್ PPT ಫಾರ್ಮೇಷನ್ ಆಗುತ್ತೆ. ಇದು ಮೆಗ್ನೀಷಿಯಮ್ ಕನ್ಫರ್ಮ್ಡ್ ಅಂತ ಸೊ ಇನ್ನು ನಿಮಗೆ PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕ್ವಿಕ್ ರಿವಿಷನ್ ಏನಾರು ಬೇಕಿದ್ದಲ್ಲಿ ಸೊ ನೀವು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಆ್ಯಪಲ್ಲಿ ನಾವು ಈ ಸಲದಿಂದ KCET ಜೊತೆಗೆ KCET ಕೌನ್ಸ್ಲಿಂಗ್ನ ನಡೆಸ್ಕೊಡ್ತಾ ಇದ್ದೀವಿ. ಕ್ಲಾಸಸ್ಸು ತೊಗೊಂಡಂಗಾಗುತ್ತೆ. ಹಾಗೆಯೇ ನಿಮಗೆ ರ್ಯಾಂಕಿಂಗ್, ಸೊ ಕ್ಲಾಸಸ್ ಆದಮೇಲೆ CET ಎಕ್ಸಾಮ್ ಆದಮೇಲೆ ನಿಮ್ಗೆ ಏನು ರ್ಯಾಂಕಿಂಗ್ ಬಂದಿರುತ್ತೋ ಆ ಬೇಸಿಸ್ ಮೇಲೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಹೇಗೆ ನೀವು ಯಾವ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡೆನ್ಸ್ನ ನಾವು ಕೊಡ್ತೀವಿ. ಓಕೆನಾ. ಸೊ ಆ ಕೋರ್ಸಲ್ಲಿ ಸೊ ಕಂಪ್ಲೀಟ್ ನೀವು ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕನೂ ಅಂದರೆ ಅಡ್ಮಿಷನ್ ಆಗೋ ತನಕನೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಸೊ ನಮ್ಮ ಕೋರ್ಸಲ್ಲಿ ಹಾಗಾಗಿ CET ಮತ್ತು ಕೌನ್ಸ್ಲಿಂಗ್ನ ಎರಡು ಮರ್ಜ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದವರು ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ಅದನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲದಿದ್ದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ. ರೈಟ್. So this is all about today's video. I'll meet in the next video. Until then, take care. Bye.